ವೀಕ್ಷಕ ಮಿತ್ರೆ ಎಲ್ರಿಗೂ ನಮಸ್ಕಾರ. ವೀಕ್ಷಕ ಮಿತ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ಮಾರಾಟಕ್ಕೆ ತಂದಿರೋ ಗಾಡಿ ಬಂದು ಬಜಾಜ್ ಕಂಪನಿಯ ಪ್ಲಾಟಿನಾ ಎಂಬ ಬೈಕು. ಬಜಾಜ್ ಪ್ಲಾಟಿನಾ 110. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಮಾಹಿತಿ ಹೇಳಿ ಮುಂದೆ ಹೋಗ್ತೀನಿ. ಏನಪ್ಪಾ ಅಂದ್ರೆ, ಒಂದ್ ವೇಳೆ ನಿಮ್ದು ಕೂಡ ಯಾವ್ದಾದ್ರು ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನ ಮಾರಾಟಕ್ಕಿರ್ಬೋದು, ಅದು ಟ್ರ್ಯಾಕ್ಟರ್ ಆಗಿರ್ಲಿ ಅಥವಾ ಬೈಕ್ ಆಗಿರ್ಲಿ ಮಾರಾಟಕ್ಕಿದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಕಳಿಸ್ಕೊಡಿ. ವಾಟ್ಸ್ಆಪ್ಗೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ. ನೋಡಿ, ನಿಮ್ಮ ವಾಹನ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ಕಳಿಸ್ಕೊಡಿ. ನೀವು ಗಾಡಿ ತಗೊಳ್ಳೋರಾಗಿದ್ರೆ ಗಾಡಿ ಓನರ್ ನಂಬರ್ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ, ಅಲ್ಲಿವರೆಗೂ ವೇಟ್ ಮಾಡಿ. ನೋಡ್ತಿದ್ರೆ ಗಾಡಿ ಯಾವ ತರ ಇದೆ ಅಂತ. ಮಾಡೆಲ್ ಬಂದು 2012 ಗಾಡಿ. ಮಾಡಲು 2012 ಅಂಡ್ ಸಿ ಬಂದು 110 cc ಗಾಡಿ ಬರುತ್ತೆ ಇದು. ಇನ್ನು ಗಾಡಿ ಓನರ್ ಬಂದು ಎರಡನೇ ಓನರು. ಯಾರು ಗಾಡಿನ ತಗೊಂತೀರೋ ಅವರು ಮೂರನೇ ಓನರ್ ಆಗ್ತಾರೆ. ಈಗ ಇರೋದು ಮಾತ್ರ ಎರಡನೇ ಓನರು. ಇನ್ನು ಗಾಡಿದು ಮೀಟರ್ ಸ್ಟಾಪ್ ಆಗಿದೆ, ಹಂಗಾಗಿ ಕಿಲೋಮೀಟರ್ ಎಷ್ಟಾಗಿದೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂಡ್ ಗಾಡಿ ಮೇಲೆ ಯಾವುದೇ ತರದ ಲೋನ್ ಕೂಡ ಇಲ್ಲ. ಗಾಡಿ ತಗೊಳ್ಳೋರು ಈಸಿಯಾಗಿ ತಗೋಬಹುದು. ಅಂಡ್ ಲೊಕೇಶನ್ ಗಾಡಿ ಮಾರಾಟಕ್ಕಿರೋದು ಕೊಪ್ಪಳ ಜಿಲ್ಲೆಯಲ್ಲಿ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುರುಡಿ ಎಂಬ ಗ್ರಾಮದಲ್ಲಿ ಈ ಬೈಕು ಮಾರಾಟಕ್ಕಿದೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಮುರುಡಿ. ಇನ್ನು ಪ್ರೈಸ್ ಬಂದು ಓನರ್ ಹೇಳ್ತಿರೋದು ಕೇವಲ 29,000. 29,000 ಪ್ರೈಸ್ ಏನು ಹೇಳ್ತಿದ್ದಾರೆ. ಆದ್ರೆ ಇದು ಕೂಡ ಕೊನೆಯ ಪ್ರೈಸ್ ಅಲ್ಲ, ಇನ್ನು ಕಡಿಮೆ ಆಗುತ್ತೆ. ಆದ್ರಿಂದ ಒಮ್ಮೆ ಡೈರೆಕ್ಟ್ ಆಗಿ ಓನರ್ ಜೊತೆ ಮಾತಾಡಿ. ಓನರ್ ನಂಬರು ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ಕೊಟ್ಟಿದ್ದೇನೆ. ಲಾಸ್ಟ್ ನಂಬರ್ ಬಂದು 8989. ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಿಮ್ಗೆ ನಂಬರ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದೀನಿ ನೋಡಿ, ಈ ಮಾರ್ಕ್ ಕೆಳಗಡೆನೆ ಗಾಡಿ ಓನರ್ ನಂಬರ್ ಇದೆ. ಒಂದ್ಸಾರಿ ಡೈರೆಕ್ಟ್ ಆಗಿ ಮಾತಾಡಿ. ನೋಡಿ, ಗಾಡಿ ಈ ತರ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಯಾರಾದ್ರೂ ತಗೊಳ್ಳಿರುತ್ತೆ ದಯವಿಟ್ಟು ಅಂತವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಅಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಇವತ್ತೇ ನನ್ನ ಚಾನಲ್ ನ ನೋಡ್ತಾ ಇದ್ದೀರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ದಿನಾಲು ಇದೇ ತರ ಗಾಡಿ ಬರ್ತವೆ, ಅದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮುಂದೆ ನೋಡಿದ್ರೆ ಮತ್ತೆ ಇದೇ ರೀತಿ ಒಂದು ಒಳ್ಳೆ ಗಾಡಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.